ನಮಸ್ಕಾರ. ಇದು ಮೈಸೂರು ಹಾಕಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ. ಇಲ್ಲಿಗೆ ನಾವು ಡ್ರೈವಿಂಗ್ ಕಮ್ ಡೆಲಿವರಿ ಬಾಯ್ಸ್ನ ರೆಕ್ರೂಟ್ ಮಾಡ್ಕೋತಾ ಇದ್ದೀವಿ. ಸೊ ವೆಹಿಕಲ್ ನಾವೇ ಪ್ರೊವೈಡ್ ಮಾಡ್ತೀವಿ. ವೆಹಿಕಲ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್ 3 ವೀಲರ್ ಮಹೇಂದ್ರ ಮತ್ತು ಬಜಾಜ್ದು 3 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆ ವೆಹಿಕಲ್ ಬಂದು ಗೇರ್ಲೆಸ್ ಇರುತ್ತೆ, ಯಾವುದು ಗೇರ್ ಏನಿರೋದಿಲ್ಲ, ಜಸ್ಟ್ ಎಕ್ಸ್ಲೀಟರ್ ಮಾತ್ರ ಇರುತ್ತೆ, ಎಕ್ಸ್ಲೀಟರ್ ಆ್ಯಂಡ್ ಬ್ರೇಕ್ ಇಷ್ಟು ಮಾತ್ರ ಇರುತ್ತೆ. ಸೊ 2 ಡೇಸ್ ಟ್ರೈನಿಂಗ್ ನಾವು ಕೊಡ್ತೀವಿ. ಸೊ ಆ ಟ್ರೈನಿಂಗಲ್ಲಿ ನಿಮ್ಗೆ ಏನು ಕೆಲಸ ಮಾಡಬೇಕಂತ ನಾವು ಹೇಳ್ಕೊಡ್ತೀವಿ, ಆ ಥರ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ವರ್ಕಿಂಗ್ ಟೈಮ್ ಬಂದು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 3 ಗಂಟೆವರೆಗೆ ಮುಗಿಯುತ್ತೆ ಕೆಲಸ. ಸೊ ಹಾರ್ಡ್ಲಿ ಒಂದು 8 ಅವರ್ಸು ಕೆಲಸ ಇರುತ್ತೆ, 8 ಗಂಟೆ ಟೈಮ್ ಕೆಲಸ ಇರುತ್ತೆ. ಫಸ್ಟು ನಿಮಗೆ 8 ಅವರ್ಸ್ ಕೆಲಸ ಇರುತ್ತೆ, ಅದಾದ ನಂತರ ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮ್ಗೊಂದು 7 ಅವರ್ಸಲ್ಲೇ ಕೆಲಸ ಮುಗಿಯುತ್ತೆ. ಸೊ ಇದು ಕೆಲಸದ್ದು ಡೀಟೇಲು. ಮತ್ತು ಸ್ಯಾಲ್ರಿ ಬಂದು ನಿಮಗೆ 23,000ದಿಂದ 25,000ವರೆಗೆ ಸ್ಯಾಲ್ರಿ ಇರುತ್ತೆ. ಸೊ 23,000 ಹೇಗೆ ಅಂತ ಹೇಳಿದ್ರೆ, ನೀವು ತಿಂಗಳಲ್ಲಿ 28 ದಿನ ಕೆಲಸ ಮಾಡಬೇಕು. ತಿಂಗಳಲ್ಲಿ ಅಂದರೆ ಕೆಲವು ತಿಂಗಳು 30 ದಿನ ಇರುತ್ತೆ, ಕೆಲವು ತಿಂಗಳಲ್ಲಿ 31 ದಿನ ಇರುತ್ತೆ. ಸೊ ಆ 30 ದಿನ ಇರೋ ಅಂಥ ತಿಂಗಳುಗಳಲ್ಲಿ ನೀವು ಮಿನಿಮಮ್ 28 ದಿನ ಕೆಲಸ ಮಾಡಬೇಕು. 28 ದಿನ ನೀವು ಕೆಲಸ ಮಾಡಿದ್ರೆ ನಿಮಗೆ ಫಸ್ಟ್ ಮಂತು 23,000 ಸ್ಯಾಲ್ರಿ ಇರುತ್ತೆ, ಸೆಕೆಂಡ್ ಮಂತು ನಿಮಗೆ 23,000 ಸ್ಯಾಲ್ರಿ ಇರುತ್ತೆ. 3ನೇ ತಿಂಗಳಿಂದ ನೀವು 2 ತಿಂಗಳು 28 ದಿನ 2 ತಿಂಗಳಲ್ಲೂ ನೀವು ಕೆಲಸ ಮಾಡಿದರೆ 28 ದಿನ. ಸೊ 3ನೇ ತಿಂಗಳಿಂದ ನಿಮಗೆ 25,000 ಸ್ಯಾಲ್ರಿ ಸಿಗುತ್ತೆ. ಮತ್ತು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ನನಗೆ ಅಜ್ಜಿಗೆ ಹುಷಾರಿಲ್ಲ, ಅಪ್ಪಂಗೆ ಹುಷಾರಿಲ್ಲ, ಅಮ್ಮಂಗೆ ಹುಷಾರಿಲ್ಲ, ನನಗೆ ಹುಷಾರಿಲ್ಲ ಅಂತೇಳಿ ನೀವು ರಜೆಗಳು ಹಾಕೋದಾದರೆ ನಿಮಗೆ 23,000 ಸ್ಯಾಲ್ರಿ ಸಿಗೋದಿಲ್ಲ. 20,000 ಸ್ಯಾಲ್ರಿ ಹೆಂಗೆ ಲೆಕ್ಕ ಹಾಕಿ ನೀವು ಎಷ್ಟು ದಿನ ಕೆಲಸ ಮಾಡಿರ್ತೀರ ಅಷ್ಟು ದಿನಕ್ಕೆ ನಾವು ಪೇಔಟ್ ಮಾಡಬೇಕಾಗುತ್ತೆ. ನೀವು 28 ದಿನ ಕಂಪ್ಲೀಟ್, ತಿಂಗಳಲ್ಲಿ 28 ದಿನವೂ ಕೆಲಸ ಮಾಡಿದ್ರೆ ನಿಮಗೆ 23,000 ಸಿಗುತ್ತೆ. ಅದೇ ನೀವು 15 ದಿನನೋ 16 ದಿನನೋ 1 ದಿನನೋ 2 ದಿನ ಕೆಲಸ ಮಾಡಿದ್ರೆ ನಿಮಗೆ ಪೇಔಟೇ ಸಿಗೋದಿಲ್ಲ. ಮಿನಿಮಮ್ 28 ದಿನ ಕೆಲಸ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲೇ ನೀವು ಇನ್ನು 15 ದಿನ ಮುಂಚಿತವಾಗೇ ನೀವು ಇಂಟಿಮೇಷನ್ ಮಾಡಿ, ಸರ್ ನನಗೆ ಆಗ್ತಾಯಿಲ್ಲ ಕೆಲಸ, ಇನ್ನು 15 ದಿನ ಅಷ್ಟೇ ನಾನು ಕೆಲಸ ಮಾಡೋದು, ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಎಷ್ಟು ದಿನ ಕೆಲಸ ಮಾಡಿರ್ತೀರ ಅಷ್ಟು ದಿನಕ್ಕೆ ನಾವು ಪೇಔಟ್ ಕೊಡ್ತೀವಿ. ಯಾವ ಬೇಸಿಸ್ ಮೇಲೆ ಅಂದರೆ 20,000 ಕೊಡ್ತೀವಿ. ನೀವು ಅದೇ 28 ದಿನ ಕೆಲಸ ಮಾಡಿದರೆ ನಿಮಗೆ ಕಂಪ್ಲೀಟ್ 23,000 ಪೇಔಟ್ ಸಿಗುತ್ತೆ. ಮತ್ತು ನೀವು ಬೇರೆ ಊರಿಂದ ಬರೋದಾದರೆ ನಿಮಗೆ ರೂಮ್ ಫೆಸಿಲಿಟಿ ಸಹ ನಾವೇ ಪ್ರೊವೈಡ್ ಮಾಡ್ತೀವಿ. ರೂಮ್ಗೆ ಅಂತ ಹೇಳಿ ಬರೀ 1,000 ರೂಪಾಯಿ ಮಾತ್ರ ನಿಮ್ಮ ಹತ್ರ ನಾವು ಆ ಸ್ಯಾಲ್ರಿನಲ್ಲಿ ಡಿಡಕ್ಟ್ ಮಾಡ್ತೀವಿ. ನೀವು ಏನು ಸ್ಯಾಲ್ರಿ ತಗೋತೀರಾ ಆ ಸ್ಯಾಲ್ರಿಯಲ್ಲಿ ತಿಂಗಳಲ್ಲಿ 1,000 ರೂಪಾಯಿ ಮಾತ್ರ, ತಿಂಗಳಿಗೆ 1,000 ರೂಪಾಯಿ ಮಾತ್ರ ಸ್ಯಾಲ್ರಿಲಿ ಡಿಡಕ್ಟ್ ಮಾಡ್ತೀವಿ. ರೂಮ್ ಅಂದರೆ ಒಂದು ದೊಡ್ಡ ರೂಮ್ನ ನಿಮ್ಮೊಬ್ಬರಿಗೆ ಕೊಟ್ಟಿರೋದಿಲ್ಲ, ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ 5 ಜನ ಅಕಾಮಡೇಟ್ ಮಾಡೋ ಥರದ್ದು ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ 5 ಜನ ಇರಬೇಕಾಗುತ್ತೆ. ಸೊ ಆ ಥರದ್ದು ಒಂದು ಮನೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೀವಿ, ಅಲ್ಲೇ ನೀವು ಶೇರ್ ಮಾಡ್ಕೊಂಡು ಇರಬೇಕಾಗತ್ತೆ. ಮತ್ತು ಊಟ ತಿಂಡಿ ನಾವೇನು ಪ್ರೊವೈಡ್ ಮಾಡಿರೋದಿಲ್ಲ. ಬೆಳಗ್ಗೆ ತಿಂಡಿ ಮಾತ್ರ ನಾವು ಪ್ರೊವೈಡ್ ಮಾಡ್ತೀವಿ, ಮಧ್ಯಾಹ್ನ ಊಟ ರಾತ್ರಿ ಊಟ ಎರಡೂ ನಿಮ್ಮ ಸ್ವಂತ ಖರ್ಚಲ್ಲಿ ನೀವು ಊಟ ತಿಂಡಿ ಮಾಡ್ಕೋಬೇಕಾಗತ್ತೆ. ಮತ್ತು ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ನಾವೇ ಮಾಡಿಕೊಡ್ತೀವಿ. 1 ತಿಂಗಳಾದ ನಂತರ, ನೀವು ಕೆಲಸಕ್ಕೆ ಸೇರಿದ 1 ತಿಂಗಳಾದ ಮೇಲೆ ನಾವು ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಡ್ತೀವಿ. ಫಸ್ಟ್ LLR ಅಪ್ಲೈ ಮಾಡ್ತೀವಿ. LLR ಆಗಿ 3 ಮಂತ್ಸ್ ಒಳಗಡೆ ಡ್ರೈವಿಂಗ್ ಲೈಸೆನ್ಸ್ ನಾವು ಮಾಡಿಕೊಡ್ತೀವಿ. ಇದಕ್ಕೆ ಯಾವುದೇ ಚಾರ್ಜಸ್ನ ನಾವು ಡಿಡಕ್ಟ್ ಮಾಡೋದಿಲ್ಲ. ಡಿಡಕ್ಟ್ ಮಾಡಲ್ಲ ಅಂದ ತಕ್ಷಣ ನೀವು ಫ್ರೀಯಾಗಿ DL ಮಾಡಿಕೊಡ್ತೀವಿ ಅಂತಲ್ಲ. ನೀವೇನಾದ್ರು DL ಆದ ತಕ್ಷಣ ಕೆಲಸ ಬಿಡೋದಾದರೆ ನಾವು ಅಮೌಂಟನ್ನು ನಾವು ಡಿಡಕ್ಟ್ ಮಾಡಬೇಕಾಗತ್ತೆ. ಸೊ ನೀವು ಕೆಲಸ ಕಂಟಿನ್ಯೂ ಮಾಡೋದಿದ್ದರೆ ನಾವು DL ಅಮೌಂಟನ್ನು ನಿಮ್ಮ ಹತ್ರ ಡಿಡಕ್ಟ್ ಮಾಡೋದಿಲ್ಲ. ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸು ಏನೇನು ಕೊಡಬೇಕಂದ್ರೆ, ನಿಮ್ಮದು ಆಧಾರ್ ಕಾರ್ಡು, ಮೇಯ್ನ್ ಆಧಾರ್ ಕಾರ್ಡು ಕೊಡಲೇಬೇಕು. ಆಧಾರ್ ಕಾರ್ಡ್ದು ಫೋಟೋ ಕಾಪಿ, ಅಂದರೆ ಆಧಾರ್ ಕಾರ್ಡ್ದು ಒಂದು ಫೋಟೋ ತೆಗೆದು ವಾಟ್ಸಪ್ ಮಾಡಿ. ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ನಿಮ್ಮದು ಸ್ಯಾಲ್ರಿ ಕ್ರೆಡಿಟ್ ಆಗೋದಕ್ಕೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಪ್ರಾಪರಾಗಿರಬೇಕು, ಕರೆಕ್ಟಾಗಿರಬೇಕು. ಆಮೇಲೆ ನೀವು ಸ್ಯಾಲ್ರಿ ಹಾಕಿದ್ಮೇಲೆ, ಸರ್ ನಂದು EMI ಇತ್ತು, ಡಿಡಕ್ಟ್ ಆಗೋಯ್ತು ಸರ್, ಪುನಃ ಸ್ಯಾಲ್ರಿ ಹಾಕಿದ್ಮೇಲೆ ಮತ್ತೆ ಇದು EMI ಇದೆ ಅದು ಇದು ಅಂತ ಹೇಳಿ ಮತ್ತೆ ಡಿಡಕ್ಟ್ ಆದರೆ ಇದಕ್ಕೆ ನಾವು ಜವಾಬ್ದಾರಲ್ಲ. ಕರೆಕ್ಟಾಗಿರೋ ಬ್ಯಾಂಕ್ ಸ್ಟೇಟ್ಮೆಂಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಮತ್ತು ನಮ್ಮಲ್ಲಿ ಕ್ಯಾಶ್ ಕಲೆಕ್ಷನ್ ಮಾಡೋದ್ರಿಂದ ನೀವು ಏನು ಐಟಮ್ನ ತಗೊಂಡೋಗಿ ಕೊಟ್ಟಿರ್ತೀರಲ್ಲ, ಡೆಲಿವರಿ ಕೊಡ್ತಿರಲ್ಲ, ಅವ್ರು ನಿಮಗೆ ಕ್ಯಾಶ್ ಕೊಟ್ಟಿರ್ತಾರೆ. ಆ ಕ್ಯಾಶ್ ಕಲೆಕ್ಟ್ ಮಾಡೋ ಕಾರಣ ನೀವು ನಿಮ್ಮ ಫಾದರ್ ಅಥವಾ ಮದರ್, ನಿಮ್ಮ ಪೇರೆಂಟ್ಸ್ದು ಯಾರ್ದಾರು ಒಬ್ಬರದು ಆಧಾರ್ ಕಾರ್ಡನ್ನು ನೀವು ಕೆಲಸಕ್ಕೆ ಸೇರುವಾಗ ಅವ್ರದ್ದು ಸಹ ಒಂದು ಆಧಾರ್ ಕಾರ್ಡನ್ನು ನೀವು ಕಳಿಸ್ಬೇಕಾಗತ್ತೆ. ನಿಮ್ಮ ಫಾದರೋ ಮದರೋ ಅಥವಾ ನೀವು ಮದುವೆ ಆಗಿದ್ರೆ ನಿಮ್ಮ ವೈಫೋ ಯಾರ್ದಾರು ಒಬ್ರದ್ದು ಸೆಕ್ಯೂರಿಟಿಗೆ ಅಂತೇಳಿ ಅವ್ರದ್ದು ಆಧಾರ್ ಕಾರ್ಡ್ ನೀವು ಕಳಿಸ್ಬೇಕಾಗತ್ತೆ. ಮತ್ತು ನಿಮ್ಮ ಮನೆಯ ಲೊಕೇಶನನ್ನು, ಕರೆಂಟ್ ಲೊಕೇಶನನ್ನು ನೀವು ಕಳಿಸ್ಬೇಕಾಗತ್ತೆ.
ಸೊ ಇದನ್ನು ಯಾಕೆ ತಗೋತಾ ಇದ್ದೀವಿ ಅಂತಂದರೆ, ನಿಮ್ಮ ಹತ್ರ ಕ್ಯಾಶ್ ಕಲೆಕ್ಷನ್ ಮಾಡಿರ್ತೀರ. ಸೊ ನಮ್ಮಲ್ಲಿ ಏನಾಗಿದೆ, ತುಂಬ ಜನ ಕ್ಯಾಶ್ ಕಲೆಕ್ಷನ್ ಮಾಡ್ಕೊಳ್ಳೋದು, ಹೊರಟೋಗೋದು, ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಆಮೇಲೆ ಅವ್ರ ಮನೆಗೆ ಹೋಗೋದು, ಅವರೆಲ್ಲ ಕಿರ್ಚಾಡೋದು ಅರ್ಚಾಡೋದು ಈ ಥರದ್ದೆಲ್ಲ ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಹೇಳ್ತಾ ಇರೋದು, ದಯವಿಟ್ಟು ನಿಮ್ಮ ಮನೆಯ ಲೊಕೇಶನನ್ನು ಕಳಿಸ್ಬೇಕಾಗತ್ತೆ. ಮತ್ತು ನಿಮ್ಮ ಪೇರೆಂಟ್ಸ್ದು ಅಥವಾ ಗಾರ್ಡಿಯನ್ಸ್ದು ಯಾರ್ದಾದ್ರೂ ಒಂದು ಇದು ಆಧಾರ್ ಕಾರ್ಡನ್ನು ಕೊಡಬೇಕಾಗತ್ತೆ. ಇದಕ್ಕೆ ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೂ ಬೇಕಿಲ್ಲ, ಬರೀ SLC ಆಗಿದ್ದರೆ ಸಾಕು. SLC ಆಗಿದ್ರೂ ಓಕೆ, SLC ಫೇಲ್ ಆಗಿದ್ರೂ ಓಕೆ. ಬಟ್ ನಮಗೆ ನೀವು ಅಡ್ರೆಸ್ಸನ್ನು ಓದೋಕ್ಕೆ ಬರಬೇಕು. ಮತ್ತು ಮಿನಿಮಮ್ ಆಂಡ್ರಾಯ್ಡ್ ಫೋನ್ ಇರಲೇಬೇಕು, ಸ್ಮಾರ್ಟ್ ಫೋನ್ ಇರಲೇಬೇಕು. ಕೀಪ್ಯಾಡ್ ಫೋನ್ ಇದೆ ಸರ್, ನಾನು ಕೆಲಸಕ್ಕೆ ಬರ್ಬೋದಾ ಅಂದರೆ ಆಗೋದಿಲ್ಲ. ಸೊ ಆಂಡ್ರಾಯ್ಡ್ ಫೋನ್ ಇರಬೇಕು. ಮತ್ತು ಅಡ್ರೆಸ್ನ ಇಂಗ್ಲೀಷಲ್ಲಿರುತ್ತೆ ಅಡ್ರೆಸ್ಗಳು, ಅದನ್ನು ಓದ್ಕೊಬೇಕು. ಮತ್ತು ಯಾವ ಥರ ತಗೊಂಡೋಗಿ ಕೊಡೋದು ಅಲ್ಲಿಗೆ ಅಂತ ಹೇಳಿದ್ರೆ, ನನಗೆ ಅಡ್ರೆಸ್ ಗೊತ್ತಿಲ್ಲ ಸರ್, ಬೆಂಗಳೂರಿಗೆ ಹೊಸ್ದಾಗಿ ಬರ್ತಾ ಇರೋದು ಅಂತ ಹೇಳಿದ್ರೆ, ನಿಮಗೆ ಲೊಕೇಶನ್ ಎಲ್ಲ ಅದರಲ್ಲೇ GPS ಮ್ಯಾಪಲ್ಲಿ ತೋರಿಸುತ್ತೆ, ಅದನ್ನು ನೋಡಿಕೊಂಡು ತಗೊಂಡೋಗಿ ಕೊಡಬೇಕು. ಮತ್ತು ಟ್ರೈನಿಂಗಲ್ಲಿ ನಾವೇ ಹೇಳ್ಕೊಡ್ತೀವಿ ನೀವು ಯಾವ ಥರ ತಗೊಂಡೋಗಿ ಕೊಡಬೇಕು, ಏನು ಮಾಡಬೇಕು ಅಂತೇಳಿ. ಸೊ ಇದು ಕೆಲಸದ ಡೀಟೇಲ್ಸು. ಸೊ ನಾವು ಹೇಳಿರೋ ಇಷ್ಟು ಡಾಕ್ಯುಮೆಂಟ್ಸು ಅಂದರೆ ನಿಮ್ಮದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಲೈಸೆನ್ಸ್ನ ಕಳಿಸಿ, ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಇದು ಬ್ಯಾಂಕ್ ಸ್ಟೇಟ್ಮೆಂಟು, ಇದಿಷ್ಟು 4 ಡಾಕ್ಯುಮೆಂಟ್ಸ್ನ 4ರಲ್ಲಿ ಸರ್ ಅದಿಲ್ಲ ಇದಿಲ್ಲ ಅಂತ ಏನೋ ತಲೆ ಕೆಡಿಸ್ಕೊಂಬೇಡಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ ಅದಷ್ಟು ಡಾಕ್ಯುಮೆಂಟ್ಸ್ನ ವಾಟ್ಸಪ್ ಮಾಡಿ. ಮತ್ತು ಇದೇ ಲಿಂಕ್ ಜೊತೆಗೆ ಕೆಳಗಡೆ ನಿಮಗೆ ಒಂದಷ್ಟು ಅಡ್ರೆಸ್ಗಳು ಬಂದಿರುತ್ತೆ, ಲಿಂಕ್ಗಳು. ಆ ಅಡ್ರೆಸ್ ಜೊತೆಗೆ ಸೂಪರ್ವೈಸರ್ ನಂಬರ್ಗಳು ಸಹ ಇರುತ್ತೆ. ನಿಮ್ಗೆ ಯಾವ ಅಡ್ರೆಸ್ಸು ನಿಮಗೆ ಹತ್ರ ಆಗುತ್ತೆ, ಅಂದರೆ ಯಾವ ಲೊಕೇಶನ್ ನಿಮಗೆ ಹತ್ರ ಆಗುತ್ತೆ, ಆ ಲೊಕೇಶನ್ನು ಜೊತೆಗೆ ಅವರ ಸೂಪರ್ವೈಸರ್ ನಂಬರ್ ಇರುತ್ತೆ. ಆ ಸೂಪರ್ವೈಸರ್ಗೆ ಕಾಲ್ ಮಾಡಿಕೊಂಡು ಯಾವಾಗಿಂದ ಬರಬೇಕು ಏನು ಅಂತ ಡೀಟೇಲ್ ಫಿಕ್ಸ್ ಮಾಡಿಕೊಂಡು, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು, ಅವತ್ತಿನ ದಿನದಿಂದ ಟ್ರೈನಿಂಗ್ ಹೋಗಿ 2 ದಿನ ಟ್ರೈನಿಂಗ್ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು 2 ದಿನ ಟ್ರೈನಿಂಗ್ ಆದಮೇಲೆ ಸರ್ ನನಗೆ 3ನೇ ದಿನ ಫೋನ್ ಮಾಡಿಬಿಟ್ಟು ಸರ್ ನಾನು ಬರೋಕ್ಕಾಗ್ತಾಯಿಲ್ಲ, 2 ದಿನ ಟ್ರೈನಿಂಗ್ ಮಾಡಿದ್ದನ್ನಲ್ಲ ಸರ್ ಅದರದ್ದು ದುಡ್ಡು ಕೊಡಿ ಸರ್ ಅಂತ ಹೇಳಿದ್ರೆ, ದಯವಿಟ್ಟು ಆ ಥರ ದುಡ್ಡು ಸಿಗೋದಿಲ್ಲ. ನೀವು 2 ದಿನ ಟ್ರೈನಿಂಗ್ ಆದಮೇಲೆ ನಿಮಗೆ ಇಷ್ಟ ಇದ್ದರೆ ಕೆಲಸ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದರೆ ನೀವು ನೆಕ್ಸ್ಟ್ ಡೇಯಿಂದ ಕೆಲಸಕ್ಕೆ ಬರ್ದೇ ಇರ್ಬೋದು. ಬಟ್ ಹೇಳಬೇಕು, ನಿಮ್ಗೆ ಏನೇ ಆದ್ರೂ ಕೆಲಸಕ್ಕೆ ಬರ್ತಾ ಇಲ್ಲ ಅಥವಾ ಬರ್ತಾ ಇದ್ದರೆ ನೀವು ಎರಡನ್ನೂ ನೀವು ಸೂಪರ್ವೈಸರ್ಗೆ ಹೇಳಬೇಕು. ಹೇಳ್ದೆ ಕೇಳದೆ ಉಳ್ಕೊಂಬಿಡೋದು ಈ ಥರದ್ದು ಮಾಡಿದ್ರೆ ನಿಮಗೆ ಸ್ಯಾಲ್ರಿ ಸಿಗೋದಿಲ್ಲ. ಸೊ ಹಂಗಾಗಿ ದಯವಿಟ್ಟು ಕೆಲಸಕ್ಕೆ ಬರ್ತೀರಾ ಇಲ್ವಾ ಅನ್ನೋದನ್ನು ಟ್ರೈನಿಂಗ್ ಆದ ನಂತರ ಹೇಳಬೇಕು. ಇದಿಷ್ಟು ಇನ್ಫಾರ್ಮೇಷನ್ ಅಲ್ಲದೆ ಇನ್ನೂ ಎಕ್ಸ್ಟ್ರಾ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಕೆಳಗಡೆ ನಮ್ಮ ಸೂಪರ್ವೈಸರ್, ನಮ್ಮ ಮ್ಯಾನೇಜರ್ದು ನಂಬರ್ ಇರುತ್ತೆ. ಆ ನಂಬರ್ಗೆ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಲ್ ಮಾಡ್ಬೋದು, ಅಥವಾ ಇದೇ ನಂಬರ್ಗೆ ನೀವು ವಾಟ್ಸಪ್ ವಾಯ್ಸ್ ಮೆಸೇಜ್ ಸಹ ಕಳಿಸ್ಬೋದು. ಇವಾಗ ಏನು ನಾವು ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀವಿ, ಅದೇ ರೀತಿ ನಿಮ್ಗೆ ಏನಾದ್ರು ತೀರಾ ಎಮರ್ಜೆನ್ಸಿ ಇದ್ದರೆ, ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡ್ಬೋದು, ಅಥವಾ ವಾಯ್ಸ್ ಮೆಸೇಜ್ ಸಹ ಕಳಿಸ್ಬೋದು. ದಯವಿಟ್ಟು ಈ ಆಡಿಯೋನ ನಿಮ್ಗೆ ಕೆಲಸ ಇಂಟ್ರೆಸ್ಟ್ ಇದ್ದರೆ ಈ ಆಡಿಯೋನ ಇನ್ನೊಂದು ಸಲ ಕರೆಕ್ಟಾಗಿ ಕೇಳಿಸ್ಕೊಂಡು ಏನಾದ್ರು ಡೌಟ್ ಇದ್ದರೆ ಕಾಲ್ ಮಾಡಿ. ಥ್ಯಾಂಕ್ ಯು.